ಏನೋ ಕೆಪಿಎಸ್ಸಿಗೆ ನೂತನ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಜಂಟಿ ಅಧಿವೇಶನಕ್ಕೂ ರಾಜ್ಯಪಾಲರಿಗೆ ಎಚ್ಚರಿಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 6ನೇ ತಾರೀಕು ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣಕ್ಕೆ ರಾಜ್ಯಪಾಲರನ್ನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ ಮಾಡಿದ್ದಾರೆ. ಫೆಬ್ರವರಿ 8ನೇ ತಾರೀಕು ಬಜೆಟ್ ಮಂಡನೆಗೆ ಒಪ್ಪಿಗೆಯನ್ನು ಕೂಡ ಪಡೆದಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಫೆಬ್ರವರಿ 6ನೇ ತಾರೀಕು ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಅವರಿಗೆ ಆಹ್ವಾನವನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಚರ್ಚೆ ನಡೆಸಿರಬಹುದು ಅಂತ ಈಗ ಹೇಳಲಾಗ್ತಾ ಇದೆ. ಕೆಪಿಎಸ್ಸಿ ನೂತನ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಂ ಮಾತಾಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರ ನೇಮಕ ಜೊತೆಗೆ ಜಂಟಿ ಅಧಿವೇಶನಕ್ಕೆ ಆಹ್ವಾನವನ್ನು ಕೊಡೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಏನು ಡೀಟೇಲ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಇಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಸಿಎಂ ಕುಮಾರಸ್ವಾಮಿ ಅವರು ರಾಜ್ಯಭವನಕ್ಕೆ ಹೋಗ್ತಾರೆ. ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ 2-3 ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಮೊದಲನೇದಾಗಿ ಏನಂತಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರ ಸ್ಥಾನದ ವಿಚಾರವಾಗಿ, ಯಾಕಂದ್ರೆ ಈಗಾಗಲೇ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನ ಶ್ಯಾಮ್ ಭಟ್ ಅವರದ ಅವಧಿ ಮುಕ್ತಾಯವಾಗಿ ಬಂದಿರುವಂತದ್ದು. ಹಾಗಾಗಿ ಅವರ ಸ್ಥಾನಕ್ಕೆ ಮತ್ತೆ ಹೊಸ ಕೆಪಿಎಸ್ಸಿ ಅಧ್ಯಕ್ಷರಿಗೆ ನಂತರ ನೇಮಕ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ರಾಜ್ಯಪಾಲರ ಹತ್ರ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹಿತ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ಶ್ಯಾಮ್ ಭಟ್ ಅವರನ್ನ ಅವಧಿ ಮುಕ್ತಾಯವಾಗ್ತಂತೆ ಅವ್ರನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಸೇರ್ಪಡೆ ಅಲ್ಲಿ ಏನಂತಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಕಾಂಗ್ರೆಸ್ ನಲ್ಲಿ ಈಗಾಗಲೇ ಸ್ವತಃ ಸಿದ್ದರಾಮಯ್ಯನವರು ಏನಂತಂದ್ರೆ ಅದಕ್ಕೆ ವಿರೋಧವನ್ನ ಸಹಿತ ವ್ಯಕ್ತಪಡಿಸಿದ್ದಾರೆ ಅಂತಾನೆ ತಿಳಿದು ಬಂದಿದೆ. ಯಾಕಂದ್ರೆ ಶ್ಯಾಮ್ ಭಟ್ ಅವ್ರನ್ನೇ ಇನ್ನೂ 1 ವರ್ಷಗಳ ಕಾಲ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಸಹಿತ ಪ್ರಸ್ತಾಪವಾಗಿದೆ ಅಂತ ಹೇಳಲಾಗ್ತಿದ್ರು ಸಹಿತ ಮುಂದಿನ ಒಂದು ಸಂಪೂರ್ಣವಾದಂತಹ ಮಾಹಿತಿ ಮತ್ತೆ ಅವರ ಸಂಪೂರ್ಣವಾದಂತಹ ಅಧಿಕಾರ ಸಿಎಂ ಕುಮಾರಸ್ವಾಮಿ ಅವರಿಗೆ ಬಿಟ್ಟಿರುವಂತದ್ದು. ಯಾಕಂದ್ರೆ ಯಾವ ವ್ಯಕ್ತಿಗೆ ಏನಂತಂದ್ರೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ನಿರ್ಧಾರ ಮಾಡಿಕೊಂಡು ರಾಜ್ಯಪಾಲರ ಹತ್ರ ಅದರ ಬಗ್ಗೆ ಏನಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನು ಹೇಳಲಾಗ್ತಿದೆ. ಹಾಗಾಗಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ 6ನೇ ತಾರೀಕು ಅಂದ್ರೆ ಫೆಬ್ರವರಿ 6ನೇ ತಾರೀಕು ಜಂಟಿ ಅಧಿವೇಶನ ಸಹಿತ ಇರುತ್ತೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಒಂದು ಭಾಷಣ ಇರುತ್ತೆ. ಆ ರಾಜ್ಯಪಾಲರ ಭಾಷಣ ಮಾಡೋದಕ್ಕೆ ಈಗಾಗಲೇ ಆಹ್ವಾನವನ್ನ ಕೊಡೋದಕ್ಕೂ ಸಹಿತ ಸಿಎಂ ಕುಮಾರಸ್ವಾಮಿ ಹೋಗಿದ್ರು ಅನ್ನೋದ್ರ ಬಗ್ಗೆ ಸಹಿತ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಒಂದು ಜಂಟಿ ಅಧಿವೇಶನ ಮಾಡಬೇಕು ಅಂದ್ರಲ್ಲಿ ಸ್ವತಃ ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡ್ತಾರೆ. ಈ ಭಾಷಣವನ್ನ ಮಾಡೋದಕ್ಕೆ ಮುಂಚಿತವಾಗಿ ರಾಜ್ಯಪಾಲರಿಗೆ ಒಂದು ಆ ಸರ್ಕಾರದಿಂದ ಆಹ್ವಾನವನ್ನ ಕೊಡಲಾಗುತ್ತೆ. ಈ ಆಹ್ವಾನವನ್ನ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರೇ ಕೊಡಬೇಕಾಗಿರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಎಂ ಕುಮಾರಸ್ವಾಮಿ ಅವರು ಹೋಗಿ ಏನಂತಂದ್ರೆ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಫೆಬ್ರವರಿ 6ನೇ ತಾರೀಕು ಜಂಟಿ ಅಧಿವೇಶನದಲ್ಲಿ ಏನಂತಂದ್ರೆ ತಾವು ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ 8ನೇ ತಾರೀಕು ಅಂದ್ರೆ ಫೆಬ್ರವರಿ 8ನೇ ತಾರೀಕು ಬಜೆಟ್ ಅನ್ನ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ಮಂಡನೆಯನ್ನ ಮಾಡ್ತಾರೆ. ಈ ಒಂದು ಮಂಡನೆ ಮಾಡೋದಕ್ಕೂ ಸಹಿತ ರಾಜ್ಯಪಾಲರಿಂದ ಅನುಮತಿಯನ್ನ ತಗೊಳ್ತಾರೆ. ಒಂದು ಕಡೆ ಕ್ಯಾಬಿನೆಟ್ ಕಡೆಯಿಂದ ಅಪ್ರೂವಲ್ ಸಿಗುತ್ತೆ, ಅಂದ್ರೆ ಕ್ಯಾಬಿನೆಟ್ ಸದಸ್ಯರ ಜೊತೆಯಿಂದ. ಇನ್ನೊಂದೇನಂತಂದ್ರೆ ರಾಜ್ಯಪಾಲರಿಗೂ ಸಹಿತ ಅದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಹಾಗಾಗಿ 2 ವಿಚಾರದ ಬಗ್ಗೆ ಹೋಗಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಬೆಳಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ರಾಜ್ಯಪಾಲರು ಸಹಿತ ಸಮ್ಮತಿನ ಸೂಚಿಸಿದ್ದಾರೆ ಅನ್ನೋ ಬಗ್ಗೆ ಸಹಿತ ಮಾಹಿತಿ ಸಿಗ್ತಾ ಇದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಜಗದೀಶ್.